ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ PDO ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ಪತ್ರಿಕೆಯು ಮುಂಬರುವ ಒಂದು ನಾನ್ HK ಈ PDO ಎಕ್ಸಾಮ್ಗೆ ಇದು ಉಪಯುಕ್ತವಾಗುತ್ತಾ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ ಆದಂಥ ಈ ಪ್ರೊಕ್ಯೂರ್ಮೆಂಟ್ ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಇಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಅನ್ನೋದು ಒಂದು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ದ ಪೋರ್ಟಲ್ ಇರುತ್ತೆ. ಸೊ ಈ ಪೋರ್ಟಲ್ಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ವಿಶ್ವಾಸಾರ್ಹತೆ ಮತ್ತು ಸ್ಪಂದಿಸುವಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಸೊ ಇದು ಕರೆಕ್ಟ್. ಇದನ್ನು ಎಂಡ್ ಟು ಎಂಡ್ ಪರಿಹಾರ ಮಾದರಿಯಲ್ಲಿ ಅಳವಡಿಸಲಾಗಿದೆ. ಇದು ಕೂಡ ಕರೆಕ್ಟು. ಇದು ಕಡಿಮೆ ಕಾಗದದ ಕಚೇರಿ ವ್ಯವಸ್ಥೆ ಎಂದು ಪ್ರಸಿದ್ಧವಾಗಿದೆ. ಅಂದರೆ ಇದು ಆನ್ಲೈನ್ ಇದೆಯಲ್ಲ, ಪೇಪರ್ಲೆಸ್. ಸೊ ಇದು ಕೂಡ ಕರೆಕ್ಟು. ಆದ್ದರಿಂದ ಇಲ್ಲಿ ಕೊಟ್ಟಿರುವ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗ್ತವೆ. ನೆಕ್ಸ್ಟ್ ಕ್ವಶನ್. ಈ ಆಫೀಸ್ ನೋಡಿ, ಈ ಆಫೀಸ್ನ ಪ್ರಯೋಜನಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಕೆಳಗೆ ನೀಡಿರುವ ಸರಿಯಾದ ಉತ್ತರವನ್ನು ಆರಿಸಿ. ಇಲ್ಲಿ ಒಟ್ಟಾರೆ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈ ಆಫೀಸ್ ಇಲ್ಲಿ ಕೂಡ ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿ, ಫೈಲ್ಗಳನ್ನು ಟ್ರ್ಯಾಕ್ ಮಾಡಬಹುದು, ಅವುಗಳ ಸ್ಥಿತಿಯು ಯಾವುದೇ ಸಮಯದಲ್ಲಿ ಎಲ್ಲರೂ ತಿಳಿಯಬಹುದು. ಅಂದರೆ ಅವುಗಳ ಸ್ಟೇಟಸನ್ನು ನೋಡ್ಬೋದು. ಮತ್ತು ಹೆಚ್ಚಿನ ಹೊಣೆಗಾರಿಕೆ, ಜವಾಬ್ದಾರಿ, ಮೇಲ್ವಿಚಾರಣೆ ಮಾಡಲು ಸುಲಭ. ಸೊ ಇದು ಕರೆಕ್ಟು. ಡೇಟಾ ಸುರಕ್ಷತೆ ಮತ್ತು ಡೇಟಾ ಸಮಗ್ರತೆಯನ್ನು ಖಾತರಿಪಡಿಸುವುದು, ಇದು ಕೂಡ ಕರೆಕ್ಟು. ಓಕೆ, ಅದೇ ರೀತಿ ಸರ್ಕಾರಿ ಕೆಲಸದ ಸಂಸ್ಕೃತಿಯನ್ನು ಪರಿವರ್ತಿಸುವುದು. ಸೊ ಇಲ್ಲಿ ಈ ಎಲ್ಲ ಹೇಳಿಕೆಗಳು ಕರೆಕ್ಟ್ ಆಗ್ತವೆ. ಆದ್ದರಿಂದ ಆಪ್ಷನ್ ಡಿ ಕರೆಕ್ಟ್. ಈ ಪಾರ್ ಅಥವಾ ಸ್ಪ್ಯಾರೋ ಇದಕ್ಕೆ ಸಂಬಂಧಿಸಿದೆ. ನೋಡಿ, ಈ ಪಾರ್ ಆರ್ ಸ್ಪ್ಯಾರೋ ಈಸ್ ರಿಲೇಟೆಡ್ ಟು, ಇದು ಇಲೆಕ್ಟ್ರಾನಿಕ್ ವಾರ್ಷಿಕ ಕಾರ್ಯಕ್ಷಮತೆಯ ಮೌಲ್ಯಮಾಪನ ವರದಿಯನ್ನು ನೀಡುತ್ತದೆ, ಅಥವಾ ದ ಇಲೆಕ್ಟ್ರಾನಿಕ್ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್. ಆಪ್ಷನ್ ಎ ಈಸ್ ರೈಟ್. ಕರ್ನಾಟಕ ಸರ್ಕಾರದ ಮಾಹಿತಿ ಕಣಜ ಇದು ಎಲ್ಲ ಸಾರ್ವಜನಿಕ ಸೇವೆಗಳು ಮತ್ತು ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪ್ರವೇಶಿಸಲು ಒಂದೇ ವೆಬ್ ಪೋರ್ಟಲ್ನಲ್ಲಿ ನೀಡ್ತದೆ. ಆಪ್ಷನ್ ಎ ಈಸ್ ರೈಟ್. ಕರ್ನಾಟಕ ಸರ್ಕಾರದ ಜನಸೇವಕ ಯೋಜನೆಯು ಇದಕ್ಕೆ ಸಂಬಂಧಿಸಿದೆ. ಜನಸೇವಕ ಇದು ನಾಗರಿಕರಿಗೆ ಸರ್ಕಾರಿ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ಹೆಲ್ಪ್ ಮಾಡುತ್ತಾ, ಅಥವಾ ಮನೆ ಬಾಗಿಲಿಗೆ ತಲುಪಿಸುತ್ತಾ. 6ನೇ ಕ್ವಶನು. ಕರ್ನಾಟಕ ಸರ್ಕಾರದ ಏಕ ಗವಾಕ್ಷಿ ಸಹಾಯ ಕೇಂದ್ರಕ್ಕೆ ಸಂಬಂಧಿಸಿದ ಕೆಳಗಿನ ಅಂಶಗಳನ್ನು ಓದಿ. ಯಾವ ಯೋಜನೆಗಳು ನಿಜವಾಗಿಯೂ ಕಾರ್ಯನಿರ್ವಹಿಸುತ್ತಿವೆ ಅನ್ನೋದು ಹೇಳಿ. ಇಲ್ಲಿ ನೋಡಿ, ಗ್ರಾಮ್ 1 ಯೋಜನೆ ಕೊಟ್ಟಿದ್ದಾರೆ, ಬೆಂಗಳೂರು 1 ಯೋಜನೆ, ಕರ್ನಾಟಕ 1 ಯೋಜನೆ, ಮೊಬೈಲ್ 1 ಯೋಜನೆ. ಸೊ ಆದ್ದರಿಂದ 1, 2, 3, 4 ಇವೆಲ್ಲ ಕರೆಕ್ಟ್ ಆಗ್ತವೆ, ಎಲ್ಲ ರನ್ನಿಂಗಲ್ಲಿ ಅದಾವ. ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ ಪ್ರಸ್ತುತ ಹಂಚಿಕೆ ಎಷ್ಟು? ವರ್ಷಕ್ಕೆ ಪ್ರತಿ ಕ್ಷೇತ್ರಕ್ಕೆ 200 ಲಕ್ಷ. 200 ಲಕ್ಷ ಅಂದರೆ 2 ಕೋಟಿ. ಓಕೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್
ಸಂಬಂಧಿಸಿದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನಕ್ಕಾಗಿ ಇರುವ ಡ್ಯಾಶ್ ಬೋರ್ಡ್ ಅದು ಅವಲೋಕನ. ಕರ್ನಾಟಕ ವಿಷನ್ 2030 ಇದಕ್ಕೆ ಸಂಬಂಧಿಸಿದೆ. ನೋಡಿ, ಇದು ಕರ್ನಾಟಕ ವಿಷನ್ 2030 ಇದು ಸುಸ್ಥಿರ ಅಭಿವೃದ್ಧಿ ಗುರಿಗಳು. ವಿಷನ್ 2030 ಅಂದರೆ ಕಾರ್ಯತಂತ್ರಗಳು ಮತ್ತು ಕ್ರಿಯಾ ಯೋಜನೆ, ಸ್ಟ್ರಾಟಜೀಸ್ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನ್. ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ CSR ಬದ್ಧತೆಗಳನ್ನು ಜೋಡಿಸಲು ಈ ವೇದಿಕೆಯನ್ನು ರಚಿಸಲಾಗಿದೆ. ಯಾವುದು? ಆಕಾಂಕ್ಷ. ಅವರೋಹಣ ಕ್ರಮದಲ್ಲೇ ದಕ್ಷಿಣ ರಾಜ್ಯಗಳ ಅರಣ್ಯ ಶೇಕಡಾವಾರು. ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳು ನಿಮಗೆ ಕಾಣ್ತವೆ. ಬಟ್ ಭಾರತದಲ್ಲಿಯೇ ದಕ್ಷಿಣ ರಾಜ್ಯಗಳಲ್ಲಿ ಓಕೆ, ಈಗ ಇದು ಭಾರತದೇ ಅಂತ ತಿಳ್ಕೊಳ್ಳಿ. ಓಕೆ, ಇದೆಲ್ಲ ಮೇಲೆ ಏನು ಬರ್ತದೆ? ಇದು ಉತ್ತರ ಭಾರತ ಬರ್ತದೆ. ಎಷ್ಟು ಉತ್ತರ ಭಾರತ, ಇದು ದಕ್ಷಿಣ. ಈ ದಕ್ಷಿಣದಲ್ಲಿ ಅತಿ ಹೆಚ್ಚು ಅರಣ್ಯ ಶೇಕಡಾವಾರು ಹೊಂದಿದ್ದಾರೆ. ಅಂದರೆ ಫಾರೆಸ್ಟ್ ಪರ್ಸೆಂಟೇಜ್ ಆಫ್ ಸೌದರ್ನ್ ಸ್ಟೇಟ್. ಅರ್ಥ ಆಯ್ತಾ? ಸೊ ಮೊದಲಿಗೆ ಕೇರಳ ಫಸ್ಟು, ಆಮೇಲೆ ತಮಿಳುನಾಡು ಬರ್ತದೆ. ಓಕೆ, ಆಮೇಲೆ ಕರ್ನಾಟಕ, ಆಮೇಲೆ ತೆಲಂಗಾಣ, ಆಮೇಲೆ ಆಂಧ್ರ ಪ್ರದೇಶ್. ಅಂದರೆ ಅತಿ ಹೆಚ್ಚು ಇಲ್ಲಿ ದಕ್ಷಿಣದಲ್ಲಿ ಕೇರಳದಲ್ಲಿ ಫಸ್ಟು, ಕೇರಳ ಹೈಯೆಸ್ಟು, ತಮಿಳುನಾಡು ಸೆಕೆಂಡು, ಕರ್ನಾಟಕ ಥರ್ಡು, ತೆಲಂಗಾಣ ಫೋರ್ತ್, ಆಂಧ್ರ ಪ್ರದೇಶ್ ಫಿಫ್ತ್. ಓಕೆ, ಬಟ್ ಅತಿ ಹೆಚ್ಚು ಅರಣ್ಯ ಪ್ರದೇಶವಿರುವ ರಾಜ್ಯ ಯಾವುದು ಭಾರತದಲ್ಲಿಯೇ? ಅದು ಮಧ್ಯಪ್ರದೇಶ. ಮತ್ತು ಇನ್ನೊಂದು, ಈ ಒಂದು ತನ್ನ ವಿಸ್ತೀರ್ಣದಲ್ಲಿಯೇ ಶೇಕಡಾವಾರು ಪ್ರಮಾಣ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು? ಇದು ಒಟ್ಟಾರೆ ವಿಸ್ತೀರ್ಣದಲ್ಲಿ ಮಧ್ಯಪ್ರದೇಶ ಇದೆ. ಬಟ್ ಈಗ ರಾಜ್ಯ 100% ಐತಂದ್ರೆ ಅದರಲ್ಲಿ ತನ್ನದೇ ಆದ ಭೂಮಿಯನ್ನು ಓನ್ಲಿ ಈ ಒಂದು ಫಾರೆಸ್ಟನ್ನು ಹೊಂದಿರುವ ರಾಜ್ಯ ಯಾವುದು ಅತಿ ಹೆಚ್ಚು? ಕಾಮೆಂಟ್ ಮಾಡಿ. ಟ್ರೀ ಪಾರ್ಕ್ ಯೋಜನೆ ಮತ್ತು ಸ್ಮೃತಿವನ ನಿರ್ಮಾಣ ಕಾರ್ಯಕ್ರಮಕ್ಕೆ ಇದಕ್ಕೆ ಸಂಬಂಧಿಸಿದೆ. ಟ್ರೀ ಪಾರ್ಕ್ ಮತ್ತು ಸ್ಮೃತಿವನ ನಿರ್ಮಾಣ ಇದು ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಪರಿಸರವನ್ನು ಒದಗಿಸುವುದು. ಯಗಚಿ ನೀರಾವರಿ ಯೋಜನೆ ಈ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಯಗಚಿ, ಹಾಸನ. ಕರ್ನಾಟಕ ಸರ್ಕಾರವು ಈ ವರ್ಷಗಳಿಗೆ ಹೊಸ ಕೈಗಾರಿಕಾ ನೀತಿಯನ್ನು ಹೊಂದಿದೆ. 2020-25. ರಕ್ತ ಸಂಬಂಧ ಬಂಧುತ್ವ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಸಿ. ಬ್ರಾಹ್ಮಣೀಕರಣ ಎಂಬ ಪದದ ಅರ್ಥ ಸಂಸ್ಕೃತೀಕರಣ. ಆಧುನಿಕ ಭಾರತದಲ್ಲಿ ಸಾಮಾಜಿಕ ಬದಲಾವಣೆ ಎಂಬ ಪುಸ್ತಕವನ್ನು ಬರೆದವರು MN ಶ್ರೀನಿವಾಸ್. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಬ್ರಾಹ್ಮಣ ಅತಿಮಾನುಷ್ಯದ ವಿರುದ್ಧ ಚಳುವಳಿಯನ್ನು ಹುಟ್ಟುಹಾಕಿದವರು ಜ್ಯೋತಿರಾವ್ ಫುಲೆ. ಇವರಿಂದ ಸತ್ಯಶೋಧಕ ಸಮಾಜ, ಈ ಒಂದು ಸಮಾಜವನ್ನು ಇವರು ಸ್ಥಾಪನೆ ಮಾಡ್ತಾರೆ.
ದಯಾನಂದ ಸರಸ್ವತಿ ಅವರಿಂದ ಆರ್ಯ ಸಮಾಜ. ಹರಿಜನ ಎಂಬ ಹೆಸರನ್ನು ಅಸ್ಪೃಶ್ಯರಿಗೆ ನೀಡಿದವರು ಯಾರು? ಗಾಂಧಿ. ಯಾವ ಭಾಷೆಯು ಪಾಲಿ ಮತ್ತು ಪ್ರಾಕೃತ ಭಾಷೆಗಳೆರಡರ ಮೂಲವಾಗಿತ್ತು? ಸಂಸ್ಕೃತ. ಇದು ಪಾಲಿ ಮತ್ತು ಪ್ರಾಕೃತ ಇವೆರಡು ಭಾಷೆಗಳ ಒಂದು ರೂಟ್ ಅಥವಾ ಮೂಲವಾಗಿತ್ತು. ಭಾರತದಲ್ಲಿ ಆರಂಭಿಸಲಾದ ಭೂ ಸುಧಾರಣೆಗಳ ಭಾಗವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರಿಸಲಾಗಿದೆ? ಮಧ್ಯವರ್ತಿಗಳ ನಿರ್ಮೂಲನೆ, ಹಿಡುವಳಿ ಸುಧಾರಣೆ, ಕೃಷಿಯ ಮರುಸಂಘಟನೆ. ಮೇಲಿನ ಎಲ್ಲ. ಗೇಣಿ ಪದ್ಧತಿಯಲ್ಲಿ ಸುಧಾರಣೆ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸುಧಾರಣಾ ಕ್ರಮವಾಗಿಲ್ಲ? ಇವೆಲ್ಲವೂ ಆಗಿಲ್ಲ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಒಂದು ಗೇಣಿ ನಿಯಂತ್ರಣ ಆಗಲಿ, ಹಿಡುವಳಿ ಪದ್ಧತಿ ಆಗಲಿ, ಮತ್ತು ಹಿಡುವಳಿಯ ಹಕ್ಕನ್ನು ನೀಡುವುದು, ಇವೆಲ್ಲವೂ ಆಗ್ತವ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 1 ಮತ್ತು 2 ಹೇಳಿಕೆ ಎರಡೂ ಕರೆಕ್ಟ್ ಅದಾವ. ಓಕೆ. ಈ ಕೆಳಗಿನವುಗಳಲ್ಲಿ ಯಾವುವು ಬೀಡಿ ಜತೆ ಸಮಿತಿಯ ಶಿಫಾರಸುಗಳು? ಜಮೀನ್ದಾರಿ ಮತ್ತು ಗೀನಿ ಪದ್ಧತಿ ರದ್ದತಿ ಆಗ್ತದ, ಗುತ್ತಿಗೆ ನಿಷೇಧ, ಸ್ವತಃ ಕೃಷಿಕನಿಗೆ ಭೂಮಿ. ಸೊ ಡಿ ಈಸ್ ಅ ಕರೆಕ್ಟ್. ಮೇಲೇನೆ ಅಲ್ಲ. ಯಾವ ತಿದ್ದುಪಡಿ ಕರ್ನಾಟಕದಲ್ಲಿ ಉಳುವವನಿಗೆ ಭೂಮಿ ಅಥವಾ ಉಳುವವನೇ ಭೂಮಿಯ ಒಡೆಯ ಎಂಬ ಘೋಷಣೆಯೊಂದಿಗೆ ಮಾಡಲಾಗಿದೆ? 1974ರ ತಿದ್ದುಪಡಿ. ಪ್ರಧಾನಮಂತ್ರಿಯವರು ಪ್ರಾರಂಭಿಸಿರುವ ಸ್ವಾಮಿತ್ವ ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದು ಭೂ ಒಡೆತನದ ದಾಖಲೆಗಳ ರಚನೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1964ರ ಅಡಿಯಲ್ಲಿ ಕುಟುಂಬ ಒಳಗೊಂಡಿಲ್ಲದೆ ಇರುವುದು. ಕುಟುಂಬ ಒಳಗೊಂಡಿಲ್ಲದೆ ಅಂದರೆ ಪತಿ, ಹೆಂಡತಿ, ಅವಿವಾಹಿತ ಹೆಣ್ಮಕ್ಕಳು, ಇವರೆಲ್ಲ ಕುಟುಂಬ ಆಗ್ತಾರೆ. ಬಟ್ ವಿವಾಹಿತ ಹೆಣ್ಮಕ್ಕಳು ಕುಟುಂಬದಲ್ಲಿ ಸೇರೋದಿಲ್ಲ. ಅಂದರೆ ಇವ್ರದ್ದೇ ಆದ ಕುಟುಂಬ ಬೇರೆ. ಓಕೆ. ಸೊ ವಿವಾಹಿತ ಹೆಣ್ಣು ಮಕ್ಕಳು ಅವರ ಒಂದು ಕುಟುಂಬ ಅಂದರೆ ವಿವಾಹವಾದಂಥ ಆ ಒಂದು ಯಾರಿಗೆ ವಿವಾಹ ಆಗಿರ್ತಾರಲ್ಲ, ಈಗ ಒಬ್ಬ ಹೆಣ್ಣುಮಗಳು ಒಬ್ಬ ಗಂಡಸ ಮಗನಿಗೆ ವಿವಾಹ ಆದರೆ ಅವರ ಒಂದು ಕುಟುಂಬ ಹೊಸದಾಗಿ ನಿರ್ಮಾಣವಾಗುತ್ತಾ. ಅಂದರೆ ಈ ತಾಯಿ ತಂದೆಗಳ ಕುಟುಂಬದಲ್ಲಿ ಅವರು ಒಂದು ಪಾಲುದಾರರಾಗೋದಿಲ್ಲ, ಅಂದರೆ ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಇವು 3 ಪಾಯಿಂಟ್ ಕರೆಕ್ಟ್ ಆಗ್ತವೆ. ಅಂದರೆ ಇವರು ಕುಟುಂಬದಲ್ಲಿ ಬರ್ತಾರೆ, ಇವರು ಒಳಗೊಂಡಿರುವುದಿಲ್ಲ. ಕೆಳಗಿನವರಲ್ಲಿ ಯಾರು ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದವರು? ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಆರ್.ಕೆ. ಷಣ್ಮುಖಂ ಚೆಟ್ಟಿ. ಕೆಳಗಿನ ಯಾವ ಯೋಜನೆಯು 5 ಲಕ್ಷ ಎಕರೆಗಳನ್ನು ಸಾವಯವ ಉದ್ದೇಶ ಹೊಂದಿದೆ? ಪರಂಪರಾಗತ ಕೃಷಿ ವಿಕಾಸ ಯೋಜನೆ. ಕರ್ನಾಟಕ ಮಾನವ ಅಭಿವೃದ್ಧಿ ಸೂಚ್ಯಂಕ 2022ರಲ್ಲಿ ಯಾವ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಬೆಂಗಳೂರು ನಗರ ಮೊದಲು, ಆಮೇಲೆ ದಕ್ಷಿಣ ಕನ್ನಡ ಬರುತ್ತಾ, ಆಮೇಲೆ ಉಡುಪಿ ಬರುತ್ತಾ. ಮೊದಲು ಏನಪ್ಪ? ಬೆಂಗಳೂರು. ಕರೆಕ್ಟ್.
ಕರ್ನಾಟಕದ ಭೌಗೋಳಿಕ ಸೂಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿಲ್ಲ? ಧಾರವಾಡ ಪೇಡ, ಗುಲ್ಬರ್ಗ ತೊಗರಿ, ಇಳಕಲ್ ಸೀರೆ ಇವೆಲ್ಲ ಕರೆಕ್ಟ್ ಅದ. ಬಟ್ ಮೈಸೂರು ಪಾಕ್ ಅಂತ ಫೇಮಸ್ ಇದೆ. ಓಕೆ, ಬಟ್ ದಾಳಿಂಬೆ ಅಲ್ಲ, ಇದು ತಪ್ಪು. ಡಿ ಈಸ್ ಅ ಕರೆಕ್ಟ್. ಇಲ್ಲಿ ನರೇಗಾ ಕಾರ್ಯಕರ್ತರಲ್ಲಿ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಶೀಘ್ರವಾಗಿ ತಡೆಗಟ್ಟುವ ಉದ್ದೇಶದಿಂದ ಯಾವ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ? ಗ್ರಾಮ ಆರೋಗ್ಯ ಅಭಿಯಾನ. ಕರ್ನಾಟಕದಲ್ಲಿ MG ನರೇಗಾ ಅಲ್ಲ, ಇದು MG NREP ಅಂತ ಬರ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಉಪಕ್ರಮವು ಸರಿಯಾಗಿದೆ? MG ನರೇಗಾನೆ. ಓಕೆ, ಸೊ ಇಲ್ಲಿ 1, 2 ಎರಡೂ ಕರೆಕ್ಟ್ ಆಗ್ತವೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಹೆಚ್ಚು ವಿದ್ಯುತ್ ಬಳಕೆದಾರರಾಗಿದ್ದಾರೆ? ಕೃಷಿ ಪಂಪ್ ಸೆಟ್ಗಳು. ಕರ್ನಾಟಕ ಕರಾವಳಿ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಧಾನ ಕಚೇರಿ ಇರುವುದು ನೋಡಿ, ಸಿಂಬಲ್ ಇದೆ. ಈಗ ಕರ್ನಾಟಕ ಈ ರೀತಿ ಇದೆ. ಓಕೆ, ಈಗ ಕರಾವಳಿ ಅಂತ ಬಂದ ಕೂಡಲೇ ಇದೆಲ್ಲ ಬರ್ತದೆ. ಮೇನ್ ಸಿಟಿ ಯಾವ ಬರ್ತಪ್ಪ? ಇಲ್ಲಿ ಕಾರವಾರ ಬರ್ತದೆ, ಆಮೇಲೆ ಉಡುಪಿ ಬರ್ತದೆ, ಆಮೇಲೆ ಮಂಗಳೂರು ಬರ್ತದೆ. ಓಕೆ, ಇವು ಮೂರನ್ನು ಬಿಟ್ಟರೆ ಯಾವುದೂ ಕೇಂದ್ರ ಕಚೇರಿ ಇರೋದಿಲ್ಲ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ನೀವು ನೋಡ್ಬೋದು, ಬೆಂಗಳೂರು ಅಂತೂ ಬರೋದಿಲ್ಲ. ಸೊ ಈ ಮೂರದ್ರಾಗ ಅತಿ ದೊಡ್ಡದು ಯಾವುದು? ಮಂಗಳೂರು ಪ್ರಧಾನ ಕಚೇರಿ. ಕೆಳಗಿನ ಭಾಷೆಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೇರಿಸಲಾಗಿಲ್ಲ? ಡೋಗ್ರಿ, ಸಂತಾಲಿ, ಬೋಡೋ ಇವೆಲ್ಲ ಅದಾವೆ, ಬಟ್ ರಾಜಸ್ಥಾನಿ ಇಲ್ಲ. ರಾಜ್ಯಪಾಲರು ಮರಣ ಹೊಂದಿದಾಗ ಅಥವಾ ರಾಜೀನಾಮೆ ನೀಡಿದಾಗ ಹೊಸ ರಾಜ್ಯಪಾಲರನ್ನು ನೇಮಿಸುವವರಿಗೆ ಸಾಮಾನ್ಯವಾಗಿ ಯಾರು ರಾಜ್ಯಪಾಲ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ? ಓಕೆ, ಈಗ ರಾಜ್ಯಪಾಲರು ಮರಣ ಹೊಂದಿದಾಗ ಮತ್ತು ರಾಜೀನಾಮೆ ನೀಡಿದಾಗ ಅವರು ಅಪಾಯಿಂಟ್ ಆಗೋ ಮಟ್ಟ ಯಾರು ಅವರ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ? ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಅದರಂತೆ ರಾಷ್ಟ್ರಪತಿಯವರ ಸಂದರ್ಭದಲ್ಲಿ ಕೂಡ ಅವರು ಮರಣ ಹೊಂದಿದಾಗ ಅಥವಾ ರಾಜೀನಾಮೆ ನೀಡಿದಾಗ ಅವರ ಒಂದು ಟೈಮಲ್ಲಿ ಉಪರಾಷ್ಟ್ರಪತಿ ಕಾರ್ಯನಿರ್ವಹಿಸ್ತಾರೆ. ಬಟ್ ಉಪರಾಷ್ಟ್ರಪತಿ ಇಲ್ಲಪ್ಪ ಅಂದ್ರೆ ಅವರು ರಾಜೀನಾಮೆ ನೀಡಿದಾಗ ಯಾರು ಕಾರ್ಯವನ್ನು ನಿರ್ವಹಿಸ್ತಾರೆ? ಸುಪ್ರೀಂ ಕೋರ್ಟದ ಮುಖ್ಯ ನ್ಯಾಯಾಧೀಶರು. ಓಕೆ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಪಕ್ಷಾಂತರದ ಆಧಾರದ ಮೇಲೆ ಲೋಕಸಭೆಯ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಯನ್ನು ಇವರಿಂದ ನಿರ್ಧರಿಸಲಾಗುತ್ತದೆ. ಈಗ ಲೋಕಸಭೆಯಲ್ಲಿ ಸದಸ್ಯರ ಅನರ್ಹತೆಯನ್ನು ಮಾಡಲಿಕ್ಕೆ ಯಾರ ಒಂದು ಹೇಳಿಕೆ ಅಥವಾ ಯಾರು ಇದನ್ನು ನಿರ್ಧಾರ ಮಾಡ್ತಾರ? ಲೋಕಸಭೆಯ ಸ್ಪೀಕರ್. ಮತ್ತು ಅದೇ ರೀತಿ ಒಂದು ರಾಜ್ಯದಲ್ಲಿ ವಿಧಾನಸಭೆಯ ಸ್ಪೀಕರ್. ಭಾರತದ ಉಪರಾಷ್ಟ್ರಪತಿಯ ಚುನಾವಣಾ ಕಾಲೇಜು ಯಾರನ್ನ ಒಳಗೊಂಡಿದೆ? ಉಪರಾಷ್ಟ್ರಪತಿ ಕೇವಲ ಸಂಸತ್ತಿನ ಸದಸ್ಯರು. ಅಂದರೆ ಇದರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭಾ ಮೆಂಬರ್ಸ್ ಅಷ್ಟೇ ಬರ್ತಾರೆ. ಬಟ್ ರಾಷ್ಟ್ರಪತಿಯಲ್ಲಿ ಈ ವಿಧಾನಸಭೆಯ ಸದಸ್ಯರುಗಳು ಕೂಡ ಬರುತ್ತಾರೆ. ಓಕೆನಾ? ನೆಕ್ಸ್ಟ್,
ಈ ಕೆಳಗಿನ ಭಾರತದ ಸಂವಿಧಾನದ ಯಾವ ಭಾಗವು ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆ ಒಳಗೊಂಡಿದೆ? ನಿರ್ದೇಶನ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು. ಒಂದು ರಾಜ್ಯದ ಮುಖ್ಯಮಂತ್ರಿ ಈ ಕೆಳಗಿನವರಿಗೆ ಜವಾಬ್ದಾರರಾಗಿರ್ತಾರೆ. ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ಶಾಸಕಾಂಗ ಸಭೆಗೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಜವಾಬ್ದಾರ ಆಗಿರ್ತಾರ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಯಾವ ಸರಿ ಅದಾವ ನೋಡಿದ್ವು. ಸಂಸತ್ತು ಇಡೀ ಭಾರತಕ್ಕೆ ಅಥವಾ ಯಾವುದೇ ಪ್ರದೇಶದ ಯಾವುದೇ ಭಾಗಕ್ಕೆ ಕಾನೂನುಗಳನ್ನು ಮಾಡ್ಬೋದು. ಕರೆಕ್ಟು. ರಾಜ್ಯ ಶಾಸಕಾಂಗವು ಮಾಡಿದ ಕಾನೂನುಗಳು ರಾಜ್ಯದ ಹೊರಗೆ ಅನ್ವಯಿಸುವುದಿಲ್ಲ. ಈಗ ಕರ್ನಾಟಕ ಮಾಡ್ತಪ್ಪ ಅಂದ್ರೆ ಕರ್ನಾಟಕಕ್ಕಷ್ಟೇ ಸೀಮಿತ, ಅದು ಬೇರೆ ರಾಜ್ಯ ತೆಲಂಗಾಣ ಆಗಲಿ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಹೀಗೆ ಸಂಬಂಧಪಡೋದಿಲ್ಲ. ಇದು ಕರೆಕ್ಟ್ ಇದೆ. ಸಂಸತ್ತು ಮಾಡಿದ ಕಾನೂನುಗಳು ಭಾರತೀಯ ನಾಗರಿಕರ ಭಾರತದ ಹೊರಗಿನ ಆಸ್ತಿಗಳಿಗೆ ಅನ್ವಯಿಸುವುದಿಲ್ಲ. ಇಲ್ಲ, ಅನ್ವಯಿಸುತ್ತವೆ. ಇದು ತಪ್ಪು. ಓಕೆ, ಸೊ ಇಲ್ಲಿ 1 ಮತ್ತು 2 ಹೇಳಿಕೆ ಮಾತ್ರ ಕರೆಕ್ಟು. ಅಂತಾರಾಜ್ಯ ಜಲ ವಿವಾದವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಅಂತಾರಾಜ್ಯ ಜಲ ವಿವಾದ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಇದೆ, ಓಕೆ, ಅದರಂತೆ ಇಲ್ಲಿ ತಮಿಳುನಾಡಿದೆ, ಓಕೆ, ಇದು ಭಾರತ, ಓಕೆ, ಸೊ ಇದು ಕೇರಳ, ಇದು ಕರ್ನಾಟಕ ಆಯಿತಾ, ಇದು ತಮಿಳುನಾಡು. ಇಲ್ಲಿ ಕಾವೇರಿ ನದಿ ಇದೆ ಇವೆರಡೂ ನಡುವೆ. ಈ ಕಾವೇರಿ ನದಿಯ ಜಲ ವಿವಾದವಿದೆ. ಸೊ ಈ ಜಲ ವಿವಾದ ನ್ಯಾಯ ನಿರ್ಣಯದ ಮೇಲೆ ಕಾನೂನುಗಳನ್ನು ಮಾಡಲಿಕ್ಕೆ ಸಂವಿಧಾನದಲ್ಲಿ ಅಂದರೆ ಈ ಸಂಸತ್ತಿನ ಸದಸ್ಯರಿಗೆ ಅಂದರೆ ಸಂಸತ್ತಿಗೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಸಂಸತ್ತಿಗೆ ಅಧಿಕಾರವಿದೆ ಅಥವಾ ಸಂಸತ್ತಿನ ಅಂತಾರಾಜ್ಯ ಜಲ ವಿವಾದ ನ್ಯಾಯ ನಿರ್ಣಯದ ಮೇಲೆ ಕಾನೂನುಗಳನ್ನು ಮಾಡಲಿಕ್ಕೆ ಅಧಿಕಾರವನ್ನು ನೀಡಿದೆ. ಯಾವುದು? ಸಂವಿಧಾನ. ಇದು ಕರೆಕ್ಟು. ಅರ್ಥ ಆಯ್ತಾ? ಆಮೇಲೆ ಅಂತಹ ಯಾವುದೇ ವಿವಾದಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಯಾವುದೇ ನ್ಯಾಯಾಲಯವು ನ್ಯಾಯವ್ಯಾಪ್ತಿಯನ್ನು ಹೊಂದಿಲ್ಲ. ಹೌದು, ಕರೆಕ್ಟು. ಸೊ ಇವು ಎರಡೂ ಕರೆಕ್ಟ್ ಆಗ್ತವೆ. ಈ ಕೆಳಗಿನ ಅನುಸೂಚಿಯಲ್ಲಿ ಯಾವುದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಸಭೆಗಳ ಆಡಳಿತಾತ್ಮಕ ಅಧಿಕಾರಗಳಿಗೆ ಸಂಬಂಧಿಸಿದೆ? ಗ್ರಾಮೀಣ ಸ್ಥಳೀಯ ಸಂಸ್ಥೆ 11ನೇದು ಕರೆಕ್ಟು. ಗ್ರಾಮೀಣ ಸ್ಥಳೀಯ ಸಂಸ್ಥೆ. ಮತ್ತು 12ನೇ ಅನುಸೂಚಿ ಏನು ಹೇಳ್ತದ? ಕಾಮೆಂಟ್ ಮಾಡಿ ನೋಡೋಣ. ಪಂಚಾಯತ್ ಸದಸ್ಯತ್ವಕ್ಕೆ ಕನಿಷ್ಠ ವಯಸ್ಸು 21 ವರ್ಷ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವುದು ಯಾವ ಸಂಸ್ಥೆಯ ಜವಾಬ್ದಾರಿ? ರಾಜ್ಯ ಚುನಾವಣಾ ಆಯೋಗ. ಭಾರತದ ಸಂವಿಧಾನದ 73ನೇ ತಿದ್ದುಪಡಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಪಂಚಾಯತ್ಗಳು. ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎಷ್ಟು ಶ್ರೇಣಿಗಳಿವೆ? 3 ಶ್ರೇಣಿ. ಗ್ರಾಮ, ತಾಲೂಕು ಮತ್ತು ಜಿಲ್ಲಾ. 3 ಶ್ರೇಣಿ. ಓಕೆ, ಭಾರತಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತರುವ ಹಿಂದಿನ ಮುಖ್ಯ ಉದ್ದೇಶವೇನು? ಸಾಮಾನ್ಯ ಜನರಿಗೆ ರಾಜಕೀಯ ಅಧಿಕಾರದ ವಿಕೇಂದ್ರೀಕರಣ.
ಪಂಚಾಯಿತಿ ರಾಜ್ 3 ಹಂತದ ವ್ಯವಸ್ಥೆಯನ್ನು ಯಾವ ರಾಜ್ಯವು ಮೊದಲ ಬಾರಿಗೆ ಅಳವಡಿಸಿಕೊಂಡಿದೆ? ರಾಜಸ್ಥಾನ್. ಎಲ್ಲಿ? ರಾಜಸ್ಥಾನದ ಎಲ್ಲಿ? ಕಮೆಂಟ್ ಮಾಡಿ ನೋಡೋಣ. ರಾಮಚರಿತಮಾನಸ ಇದರ ಲೇಖಕರಾದ ತುಳಸಿದಾಸರು ಯಾರ ಸಮಕಾಲೀನರು? ಇವರು 16ನೇ ಶತಮಾನದಲ್ಲಿ ಬರ್ತಾರೆ. 16ನೇ ಶತಮಾನ. ಇವರು ಅಕ್ಬರನ ಸಮಕಾಲೀನರು. ಭಾರತದಲ್ಲಿ ಇಂಗ್ಲಿಷ್ ಕಾರ್ಖಾನೆಗಳನ್ನು ಸ್ಥಾಪಿಸಿದ ಸರಿಯಾದ ಕಾಲಾನುಕ್ರಮ. ಇಂಗ್ಲೀಷರು ಮೊದಲು ಸೂರತ್ನಲ್ಲಿ, ಆಮೇಲೆ ಮದ್ರಾಸ್ನಲ್ಲಿ, ಆಮೇಲೆ ಹುಬ್ಳಿಯಲ್ಲಿ, ಆಮೇಲೆ ಸುಲ್ತಾನುತಿನಲ್ಲಿ. ಓಕೆ, ಇಲ್ಲಿ ಕಂದಾಯ ನೀತಿ ಮತ್ತು ಪ್ರದೇಶಗಳು ಹೊಂದಿಸಿ ಬರೆಯಿರಿ. ಇಲ್ಲಿ ಮೊದಲು ಕಾಯಂ ಜಮೀನ್ದಾರಿ ಪದ್ಧತಿ ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದಲ್ಲಿ ಅನ್ವಯ ಆಗುತ್ತೆ. ಇದು ಬ್ರಿಟಿಷರ ಟೈಮಲ್ಲಿ. ಓಕೆ, ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ ವಾಲಿಸ್ ಈ ಒಬ್ಬ ಗವರ್ನರ್ ಜನರಲ್ ಏನು ಮಾಡ್ತಾನೆ? ಇದನ್ನು ಇಂಪ್ಲಿಮೆಂಟ್ ಮಾಡ್ತಾನೆ. ನೆಕ್ಸ್ಟ್ ರೈತವಾರಿ ಪದ್ಧತಿ. ಇದು ಬಾಂಬೆ ಮತ್ತು ಮದ್ರಾಸ್. ಇದು 1, 3. ಆಮೇಲೆ ಮಹಲ್ವಾರಿ, ಇದು ಪಂಜಾಬ್ ಮತ್ತು ಯುನೈಟೆಡ್ ಪ್ರೊವಿನ್ಸಸ್. ಇದು 2. ಆಮೇಲೆ ಜಪ್ತಿ ಪದ್ಧತಿ, ಇದು ಗುಜರಾತ್. ಇದು 4. 1, 3, 2, 4. ಓಕೆ, 1, 3, 2, 4. ಆಪ್ಷನ್ ಡಿ ಇಸ್ ದ ರೈಟ್. ಈ ಕೆಳಗಿನ ಯಾವ ಕಟ್ಟಡವು ಫತೇಪುರ್ ಸಿಕ್ರಿಯಲ್ಲಿ ಇಲ್ಲ? ಬುಲಂದ್ ದರ್ವಾಜ ಇದೆ, ಅನೂಪ್ ತಲಾವ್ ಇದೆ, ಪಂಚ್ ಮಹಲ್ ಇದೆ, ಬಟ್ ಕಿಲಾ-ಇ ಕುಹ್ನಾ ಮಸೀದಿ ಇಲ್ಲ. ಬಟ್ ಈ ಕಿಲಾ-ಇ ಕುಹ್ನಾ ಮಸೀದಿ ಎಲ್ಲಿದೆ? ಕಾಮೆಂಟ್ ಮಾಡಿ. ನಾನು ನಿಮಗೆ ಕಾಮೆಂಟ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಿಮಗೆ ಈಗ ಈ ಕಿಲಾ-ಇ ಕುಹ್ನಾ ಮಸೀದಿ ಅಂತ ಸರ್ಚ್ ಮಾಡಿ ನೋಡಿದ್ರೆ ಗೂಗಲಲ್ಲಿ ನಿಮ್ಗೆ ಪಟ್ನೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಅವಾಗ ಏನಾಗುತ್ತೆ, ನಿಮ್ಗೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ತಲೆಯಲ್ಲಿ ಅದು ಉಳಿದುಕೊಳ್ಳುತ್ತೆ. ಹೌದಾ? ಈಗ ನಿಮ್ಮದೇ ಆದ ಒಂದು ಸ್ವಂತ ಬುದ್ಧಿಯಿಂದ ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಶೋಧನೆಯನ್ನು ಅಥವಾ ಸರ್ಚ್ ಮಾಡ್ತಾಯಿದ್ರೆ ನಿಮಗೆ ಅದು ಅತಿಯಾಗಿ ನೆನಪಿಡುವುದು ಅದೊಂದು ಒಳ್ಳೆಯ ಮಾರ್ಗ. ಅರ್ಥ ಆಯ್ತಾ? ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕಾಲಾನುಕ್ರಮದಲ್ಲಿದೆ? ಅಷ್ಟಾಧ್ಯಾಯಿ, ಬುದ್ಧ ಚರಿತ, ಮೇಘದೂತ, ಕಥಾ ಸಹಿತ ಸಾಗರ. ಅಂದರೆ ಅವು ನಿರ್ಮಾಣ ಆದಂಥ ಟೈಮ್, ಕಾಲಾನುಕ್ರಮ. ಇಲ್ಲಿ ಮರಾಠ ಒಕ್ಕೂಟ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಒಂದು ಒಪ್ಪಂದ ಆಗ್ತಾವೆ. ಓಕೆ, ಅವು ಒಪ್ಪಂದಗಳು ಯಾವುವು ಅಂತ ನೋಡಬೇಕು ನೀವು. ಪೇಶ್ವಾ ಅಂದರೆ ಮರಾಠ ಮತ್ತು ಈ ಆಂಗ್ಲರ ನಡುವೆ ಯುದ್ಧಗಳಾಗ್ತವೆ. ಮರಾಠ ಆಂಗ್ಲೋ ಯುದ್ಧ ಇಲ್ಲಿ ಬೇಸಿನ್ ಒಪ್ಪಂದ ಮೂಲಕ ಆಗ್ತದೆ. ಹೋಳ್ಕರ್, ರಾಜ್ಘಾಟ್, ಭೋಸ್ಲೆ, ದೇವ್ಗಾನ್, ಸಿಂಧಿಯಾ, ಸುರ್ಜಿ, ಅರ್ಜುನ್ ಗಾಂವ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡಿ, ತಂಜಾವೂರಿನ ಬೃಹದೇಶ್ವರ ದೇವಾಲಯ ಇದು ಚೋಳರಿಂದ ನಿರ್ಮಾಣ ಆಗ್ತದೆ. ಮಹಾಬಲಿಪುರಂ ಪಗೋಡಗಳು ಇವು ಕೂಡ ಚೋಳರಿಂದ ನಿರ್ಮಾಣವಾಗ್ತವ. ಆಮೇಲೆ ಹಂಪಿ ಕಲ್ಲಿನ ರಥ ವಿಜಯನಗರ ಸಾಮ್ರಾಜ್ಯದಿಂದ. ಎಲ್ಲೋರದ ಕೈಲಾಸನಾಥ್ ದೇವಾಲಯ ಇದು ರಾಷ್ಟ್ರಕೂಟ. ಆಪ್ಷನ್ ಎ ಈಸ್ ಕರೆಕ್ಟ್. ಈ ಕೆಳಕಂಡವುಗಳಲ್ಲಿ ತಪ್ಪಾದುದು.
ಅಗ್ರಹಾರ ಅಂದರೆ ಬ್ರಾಹ್ಮಣರು ಮಾತ್ರ ವಾಸಿಸುವ ಗ್ರಾಮ, ಇದು ಕರೆಕ್ಟು. ಬ್ರಹ್ಮದೇಯ ಅಂದರೆ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ ಭೂಮಿ. ದೇವಾದಾಯ ಅಂದರೆ ದೇವಾಲಯಗಳಿಗೆ ದಾನವಾಗಿ ನೀಡಿದ ಭೂಮಿ, ಇವೆಲ್ಲ ಕರೆಕ್ಟು. ಬಟ್ ಕಾಯಕಸ್ಥರು ಅಂದರೆ ರೈತಾಪಿ ವರ್ಗ, ಇದು ತಪ್ಪಾಗುತ್ತೆ. ಕರ್ನಾಟಕದ ಯಾವ ಸ್ಥಳದಲ್ಲಿ AICC ಸಭೆಗೆ ಮಹಾತ್ಮ ಗಾಂಧಿಯವರು ಭಾಗವಹಿಸಿದ್ದರು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ. ಇದು ಅವರ ಮೊದಲ ಮತ್ತು ಅಂತಿಮ ಅಧಿವೇಶನದ ಅಧ್ಯಕ್ಷತೆ. ಮಹಾವೀರ ಮತ್ತು ಗೌತಮ ಬುದ್ಧ ಯಾವ ಮೂಲದಿಂದ ತಮ್ಮ ಮೂಲ ತತ್ವಗಳನ್ನು ಅಳವಡಿಸಿಕೊಂಡರು? ಉಪನಿಷತ್ತುಗಳು. ಈ ಕೆಳಕಂಡವುಗಳಲ್ಲಿ ಯಾರು ಮೈಸೂರು ದಿವಾನರಾಗಿರಲಿಲ್ಲ? ವಿಜಯ ದೇವರಾಜ ಅರಸ್, ಇವರೆಲ್ಲ ಇದ್ದರು. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ, ಕರೆಕ್ಟು. ಮೋಹನ ತರಂಗಿಣಿ ರಚಿಸಿದವರು ಇವರೇ, ಕನಕದಾಸರು, ಇದು ಕರೆಕ್ಟು. ಕನಕದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಕರೆಯಲಾಗುತ್ತದೆ, ಇದು ತಪ್ಪು. ಕನಕದಾಸರನ್ನಲ್ಲ, ಪುರಂದರ ದಾಸರನ್ನು. ಓಕೆ, ಸೊ ಆದ್ದರಿಂದ ಆಪ್ಷನ್ ಎ ಇಸ್ ಕರೆಕ್ಟ್. 1 and 2 ಓನ್ಲಿ. ಹಳೆಬೀಡಿನ ಹಳೆಯ ಹೆಸರು? ದ್ವಾರ ಸಮುದ್ರ. ವಾತಾಪಿ ಅಂದರೆ ಈಗಿನ ಬಾದಾಮಿ. ಮತ್ತು ಕಿಷ್ಕಿಂದೆ ಅಂತ ಕರಿತೀವಿ, ಈಗಿನ ಹಂಪಿ. ರಕ್ಕಸ ತಂಗಡಿ, ಈಗಿನ ತಾಳಿಕೋಟೆ. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬಾಹುಬಲಿ ಮೂರ್ತಿ ಕಾಣುವುದಿಲ್ಲ? ಧರ್ಮಸ್ಥಳದಲ್ಲಿದೆ, ಕಾರ್ಕಳದಲ್ಲಿದೆ, ಶ್ರವಣಬೆಳಗೊಳದಲ್ಲಿದೆ, ಉಡುಪಿಯಲ್ಲಿ ಇಲ್ಲ. ಒನಕೆ ಒಬ್ಬವಳು ಚಿತ್ರದುರ್ಗ ಕೋಟೆಯನ್ನು ಹೈದರಾಲಿಯ ಸೈನ್ಯದಿಂದ ರಕ್ಷಿಸಿದ ಕಾಲಕ್ಕೆ ಅಲ್ಲಿಯ ಪಾಳೆಯಗಾರ ಯಾರಾಗಿದ್ದರು? ರಾಜ ವೀರಮದಕರಿ. 5ನೇಯ ವೀರಮದಕರಿ. ಓಕೆ. ಸೌರ ಕುಟುಂಬದಲ್ಲಿ ಅಥವಾ ಸೌರ ವ್ಯೂಹದಲ್ಲಿ ಗಾತ್ರದ ಪ್ರಕಾರ ಗ್ರಹಗಳ ಅವರೋಹಣ ಕ್ರಮ ಅಂದರೆ ಡಿಸೆಂಡಿಂಗ್ ಆರ್ಡರ್ ಸೈಜಲ್ಲಿ ಅತಿ ದೊಡ್ಡದು ಗುರು, ಆಮೇಲೆ ಶನಿ, ಆಮೇಲೆ ಯುರೇನಸ್, ಆಮೇಲೆ ನೆಪ್ಚೂನ್. ಓಕೆ. ಅಂತಾರಾಷ್ಟ್ರೀಯ ದಿನದ ರೇಖೆಯು ಯಾವ ಜಲಸಂಧಿಯ ಮೂಲಕ ಹಾದು ಹೋಗುತ್ತದೆ? ಬೇರಿಂಗ್ ಸ್ಟ್ರೇಟ್. ಓಕೆ. ಇದು ಬೇರಿಂಗ್ ಸ್ಟ್ರೇಟ ಉತ್ತರ ಅಮೇರಿಕಾ. ಈಗ ಉತ್ತರ ಅಮೇರಿಕಾ ನೋಡಿರ್ತೀರಿ ನೀವು. ಓಕೆ, ಈ ರೀತಿ ಬರುತ್ತೆ, ಇಲ್ಲಿ ಅಲಾಸ್ಕಾ ಬರುತ್ತೆ. ಓಕೆ, ಮತ್ತು ಈ ಕಡೆ ರಷ್ಯಾ, ಈ ಥರ ರಷ್ಯಾ, ಈ ಥರ ಇದೆಲ್ಲ ಏಷ್ಯಾ ಬರುತ್ತೆ. ಇದು ಪೆಸಿಫಿಕ್. ಓಕೆ, ಇವುಗಳ ನಡುವೆ ಇಲ್ಲಿ ಬೇರಿಂಗ್ ಸ್ಟ್ರೇಟ್, ಈ ಲೈನ್ ಹಾದು ಹೋಗ್ತದೆ ಅಂತಾರಾಷ್ಟ್ರೀಯ ದಿನದ ರೇಖೆ. ಓಕೆ, ಇದು ಏಷ್ಯಾ ಮತ್ತು ಉತ್ತರ ಅಮೇರಿಕಾ ಖಂಡಗಳ ನಡುವೆ ಒಂದು ಜಲಸಂಧಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಶೀತ ಸಾಗರದ ಪ್ರವಾಹ ಅಂದರೆ ಕೋಲ್ಡ್ ಓಷಿಯನ್ ಕರೆಂಟ್. ಇಲ್ಲಿ ಗಲ್ಫ್ ಸ್ಟ್ರೀಮ್ ಇದು ಹಾಟ್ ಬರ್ತದ, ಹಾಟ್ ಅನ್ನೋಕ್ಕಿಂತ ವಾರ್ಮ್ ಓಷಿಯನ್ ಕರೆಂಟ್. ಅಗುಲಾಸ್ ಇದು ವಾರ್ಮ, ಅಲಾಸ್ಕಾ ಇದು ವಾರ್ಮ, ಲ್ಯಾಬ್ರಾಡಾರ್ ಇದು ಕೋಲ್ಡ್ ಓಷಿಯನ್ ಕರೆಂಟ್, ಇದು ಕೋಲ್ಡ್ ಬರುತ್ತೆ.
ನೋಡಿ ವಾರ್ಮ್ ಯಾವುವು? ಗಲ್ಫ್ ಸ್ಟ್ರೀಮ್, ಅಗುಲಾಸ್ ಮತ್ತು ಅಲಾಸ್ಕಾ. 70ನೇದು ಹೊಂದಿಸಿ ಬರೆಯಿರಿ. ನೋಡಿ ಸಿಂಪಲ್ ಇದೆ. ಪುಲಿಕಾಟ್ ಸರೋವರ ಇದು ತಮಿಳುನಾಡು, ಸಿ. ಚಿಲ್ಕಾ ಸರೋವರ ಒಡಿಸ್ಸಾ, ಎ. ಉಲಾರ್ ಸರೋವರ ಕಾಶ್ಮೀರ್, ಡಿ. ಸಂಬಾರ್ ಸರೋವರ ಇದು ರಾಜಸ್ಥಾನ್, ಬಿ. CADB ಇಸ್ ಅ ರೈಟ್ ಆನ್ಸರ್. CADB. ಈ ಕೆಳಗಿನ ಯಾವ ನದಿಗಳು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತವೆ? ನೋಡಿ ದಕ್ಷಿಣದಿಂದ ಉತ್ತರಕ್ಕೆ ಅಂದರೆ ಈಗ ಜಸ್ಟ್ ಮಿನಿಟ್, ಸ್ವಲ್ಪ ನಕಾಶೆಯ ಸಹಾಯದಿಂದ ನಾವು ಅಧ್ಯಯನ ಮಾಡಿದ್ರೆ ಈಸಿಯಾಗಿ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ, ಸೊ ಗೋದಾವರಿ ಅಂತೂ ಇಲ್ಲಿ ಮಹಾರಾಷ್ಟ್ರದಲ್ಲಿ ಉಗಮವಾಗಿ ಬೇ ಆಫ್ ಬೆಂಗಾಲ್ ಕಡೆಯಲ್ಲಿ ಇದು ಅರೇಬಿಯನ್ ಸಿ. ಓಕೆ, ಅರೇಬಿಯನ್. ಇದು ಇಲ್ಲಿ ಗೋದಾವರಿ ಕೂಡ್ತದೆ. ಕಾವೇರಿ ಕೂಡ ಕರ್ನಾಟಕದಲ್ಲಿ ಉಗಮವಾಗಿ ತಮಿಳುನಾಡು ಹರಿದು ಬೆಂಗಾಲ್ ಸಾಗರಕ್ಕೆ ಕೂಡ್ತದೆ. ಕೃಷ್ಣ ಕೂಡ ಮಹಾರಾಷ್ಟ್ರದಲ್ಲಿ ಉಗಮವಾಗಿ ಆಂಧ್ರ ತೆಲಂಗಾಣ ಅಂತ ಹೋಗಿ ಕರ್ನಾಟಕ ಆಗಿ ಇದು ಬೆಂಗಾಲ್ ಸಾಗರದಲ್ಲಿ ಕೂಡ್ತದೆ. ಬಟ್ ಬೇಟ್ವಾ, ಕೇನ್, ಬೇಟ್ವಾ, ಚಂಬಲ್ ಅನ್ನೋಕ್ಕಿಂತ ಇವು ಕೇನ್, ಬೇಟ್ವಾ ಏನದಾವಲ್ಲ ಇವಿಲ್ಲಿ ಯಮುನಾ ನದಿಗೆ, ಓಕೆ, ಈ ರೀತಿ ಇಲ್ಲಿ ಯಮುನಾ ನದಿ ಬರ್ತದೆ. ಹಾಗೆ ಇವು ಕೇನ್, ಬೇಟ್ವಾ ಈ ರೀತಿ ಇವು ಮಧ್ಯಪ್ರದೇಶದಲ್ಲಿ ಬರ್ತವೆ ನದಿಗಳು. ಕೇನ್, ಬೇಟ್ವಾ, ಓಕೆ, ಫೇಮಸ್ ಇದು. ಇಲ್ಲಿ ಬೇಟ್ವಾ ನದಿಗಳು ಹೀಗೆ ದಕ್ಷಿಣದಿಂದ ಉತ್ತರಕ್ಕೆ ಹರಿದು ಆ ಒಂದು ಯಮುನಾ ನದಿಗೆ ಸೇರಿಕೊಳ್ತವೆ. ಗೊತ್ತಾಯ್ತಾ? ಆಮೇಲೆ ಯಮುನಾ ನದಿ ಹೋಗಿ ಗಂಗಾ ನದಿಗೆ ಸೇರಿಕೊಳ್ತದೆ. ಓಕೆ, ಸೊ ಆಪ್ಷನ್ ಡಿ ಇಸ್ ರೈಟ್. ತಮಿಳುನಾಡು ಕರಾವಳಿಯು ತನ್ನ ಒಟ್ಟು ಮಳೆಯ ಹೆಚ್ಚಿನ ಭಾಗವನ್ನು ಈ ಸಮಯದಲ್ಲಿ ಪಡೆಯುತ್ತದೆ. ಅದುವೇ ಅಕ್ಟೋಬರ್ನಿಂದ ನವೆಂಬರ್. ಅದು ಈಶಾನ್ಯ ಮಾರುತ ಗಾಳಿಯಿಂದ. ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯ ಅಥವಾ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ಪುಣೆಯಲ್ಲಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಪಡೆಯುವ ಜಿಲ್ಲೆ ರಾಯಚೂರು. ಕರ್ನಾಟಕದ ಪ್ರವಾಸ ಮಾಸ ಜನವರಿ. ಕಾವೇರಿ ನದಿಯ ಕುರಿತು ಕೆಳಕಂಡವುಗಳಲ್ಲಿ ತಪ್ಪಾದುದು ಯಾವುದು? ನೋಡಿ, ತಪ್ಪಾದದ್ದು ಅನ್ನೋಕ್ಕಿಂತ ಮೊದಲು ಕರೆಕ್ಟ್ ಯಾವುದು ಅಂತ ನೋಡೋಣ. ಯಾಕಂದರೆ ಕರೆಕ್ಟ್ ಸ್ವಲ್ಪ ನಮ್ಗೆ ಹೆಚ್ಚಿನ ನಾಲೆಜ್ ಸಿಗುತ್ತೆ. ಕಾವೇರಿಯು ತನ್ನ ಪಾತ್ರದಲ್ಲಿ ಚುಂಚನಕಟ್ಟೆ, ಶಿವನ ಸಮುದ್ರ, ಹೊಗೆನಕಲ್ ಜಲಪಾತಗಳನ್ನು ನಿರ್ಮಿಸ್ತದೆ. ಕರೆಕ್ಟ್ ಅದ. ಕಾವೇರಿಯು ತನ್ನ ಪಾತ್ರದಲ್ಲಿ ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ತಮಿಳುನಾಡಿನಲ್ಲಿ ಶ್ರೀರಂಗಂ ಈ ದ್ವೀಪಗಳನ್ನು ನಿರ್ಮಿಸ್ತದೆ. ಇದು ಕೂಡ ಕರೆಕ್ಟು. ಆಮೇಲೆ ಕಾವೇರಿ ನದಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವ ಪ್ರಮುಖ ನದಿ. ಇದು ಕರೆಕ್ಟ್. ಬಟ್ ಹಾರಂಗಿ ಬಳಿ ಹೇಮಾವತಿ ನದಿಯು ಕಾವೇರಿಯನ್ನು ಸೇರ್ತದೆ. ಇದು ತಪ್ಪು. ಇಸ್ರೋದ 2ನೇ ಉಪಗ್ರಹ ಉಡಾವಣಾ ಕೇಂದ್ರ ನಿರ್ಮಾಣಗೊಳ್ಳಲಿರುವುದು ಕುಲಶೇಖರಪಟ್ಟಣಂ. ಇದು ಯಾವ ರಾಜ್ಯದಲ್ಲಿದೆ? ಕಾಮೆಂಟ್ ಮಾಡಿ. ವ್ಯೋಮಮಿತ್ರ ಎಂಬುದು ಏನು? ಮಾನವ ಸಹಿತ ಗಗನ ಯೋಜನೆಗೆ ಮುನ್ನ ಬಾಹ್ಯಾಕಾಶಕ್ಕೆ ಇಸ್ರೋ ಹಾರಿಸಲಿರುವ ಮಹಿಳಾ ರೋಬೋಟ್ ಗಗನಯಾತ್ರಿ. ಆಪ್ಷನ್ ಸಿ ಕರೆಕ್ಟ್. ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕರೆದೊಯ್ಯುವ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ
ಯಾನ ಜರುಗಲಿರುವ ವರ್ಷ 2025. 28 ವರ್ಷಗಳ ಕಾಲ ಕಾವೇರಿ ವಿವಾದದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ವಾದ ಮಂಡಿಸುತ್ತಿದ್ದ ವಕೀಲರು ಇತ್ತೀಚೆಗೆ ತೀರಿಕೊಂಡರು. ಅವರೇ ಫಾಲಿ ಸ್ಯಾಮ್ ನಾರಿಮನ್. ಈ ಕೆಳಕಂಡ ಯಾವ ದೇಶಗಳಲ್ಲಿ ಭಾರತದ UPI ಬಳಸಲು ಅನುಮತಿಸಲಾಗುವುದಿಲ್ಲ? ಮಾಲ್ದೀವ್ಸ್, ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ NV ಅಂಜಾರಿಯಾ. ಇತ್ತೀಚೆಗೆ ಶತಮಾನೋತ್ಸವ ಆಚರಿಸಿಕೊಂಡ ಖಾಸಗಿ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್. ಇತ್ತೀಚೆಗೆ ಈ ಕೆಳಕಂಡ ಯಾರು ಕರ್ನಾಟಕದಿಂದ ರಾಜ್ಯಸಭೆ ಚುನಾವಣೆಯಲ್ಲಿ ಆಯ್ಕೆ ಆಗಿಲ್ಲ? ಕೆ ಬಾಂಡ್ಗೆ, GC ಚಂದ್ರಶೇಖರ್, ಸೈಯದ್ ನಾಸಿರ್ ಹುಸೇನ್ ಇವರೆಲ್ಲ ಸೆಲೆಕ್ಟ್ ಆಗ್ಯಾರ. ಬಟ್ ನಾಟ್ ಸೆಲೆಕ್ಟೆಡ್ ಅಂದ್ರೆ ನಾಟ್ ಇಲೆಕ್ಟೆಡ್ ಸುಧಾಮೂರ್ತಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಣವನ್ನು ರಕ್ಷಣಾ ಬಜೆಟ್ಗಾಗಿ ಮಂಡಿಸುವ ದೇಶ ಅಮೇರಿಕ. ಎಲಾನ್ ಮಸ್ಕ್ ರವರ ನ್ಯೂರೋಲಿಂಕ್ ಯೋಜನೆಯು ಮಾನವನ ಮೆದುಳಿಗೆ ಚಿಪ್ ಅಳವಡಿಸುವುದು. ಇಲ್ಲಿ 87ನೇ ನೋಡಿ, ಶಕ್ತಿಯ ಪರ್ಯಾಯ ಮೂಲಗಳ ವಿಷಯವಾಗಿ ಈ ಕೆಳಗಿನ ಯಾವುದರಿಂದ ಎಥೆನಾಲನ್ನು ಜೈವಿಕ ಇಂಧನವಾಗಿ ಪಡೆಯಬಹುದು? ಕಬ್ಬು. ಆಮೇಲೆ ಪರಮಾಣು ರಿಯಾಕ್ಟರ್ನಲ್ಲಿ ಭಾರಜಲದ ಕಾರ್ಯ. ಭಾರಜಲ ಅಂದರೆ ಹೆವಿ ವಾಟರ್. ಇದರ ಫಂಕ್ಷನ್ ಏನು? ನ್ಯೂಟ್ರಾನ್ಗಳ ವೇಗವನ್ನು ಇದು ಸ್ಲೋಗೊಳಿಸ್ತದ, ನಿಧಾನಗೊಳಿಸ್ತದ. ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ಜೊತೆಗೆ ವ್ಯಕ್ತಿಯ ಬಯೋಮೆಟ್ರಿಕ್ ಗುರುತಿಸುವಿಕೆಯಲ್ಲಿ ಈ ಕೆಳಗಿನ ಯಾವುದನ್ನು ಬಳಸಬಹುದು? ಫಿಂಗರ್ ಪ್ರಿಂಟ್ ಸ್ಕ್ಯಾನಿಂಗ್ ಜೊತೆಗೆ ಐರಿಸ್ ಸ್ಕ್ಯಾನಿಂಗ್, ರೆಟಿನಲ್ ಸ್ಕ್ಯಾನಿಂಗ್ ಮತ್ತು ಧ್ವನಿ ಗುರುತಿಸುವಿಕೆ 3. ಸೊ ಇಲ್ಲಿ ಆಲ್ ಆಫ್ ದೀಸ್ ಆಗತ್ತ. ಕೆಳಗಿನ ಯಾವ ಪದವು ಜೀವಿಯು ವಾಸಿಸುತ್ತಿರುವ ಭೌತಿಕ ಪ್ರದೇಶ ಮಾತ್ರವಲ್ಲದೆ ಜೀವಿ ಸಮುದಾಯದಲ್ಲಿ ಅದರ ಕ್ರಿಯಾತ್ಮಕ ಪಾತ್ರವನ್ನು ವಿವರಿಸುತ್ತದೆ? ಇಕಾಲಜಿಕಲ್ ನಿಶೆ. ಹುಲ್ಲುಗಾವಲುಗಳಲ್ಲಿ ಹುಲ್ಲಿಗೆ ಬದಲಾಗಿ ಮರಗಳನ್ನು ಪರಿಸರದ ಬದಲಾವಣೆಯ ಭಾಗವಾಗಿ ಬೆಳೆಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಸೀಮಿತ ಸೂರ್ಯನ ಬೆಳಕು ಮತ್ತು ಪೋಷಕಾಂಶಗಳ ಕೊರತೆ. ಕೆಲವು ವರ್ಷಗಳ ಹಿಂದೆ ಭಾರತದ ಗ್ರಾಮಾಂತರದಲ್ಲಿ ಬಹಳ ಸಾಮಾನ್ಯವಾಗಿದ್ದ ರಣಹದ್ದುಗಳು ಇತ್ತೀಚಿನ ದಿನಗಳಲ್ಲಿ ಅಪರೂಪವಾಗಿ ಕಂಡುಬರುತ್ತವೆ. ಇದಕ್ಕೆ ಕಾರಣ ಜಾನುವಾರು ಮಾಲೀಕರು ತಮ್ಮ ರೋಗಪೀಡಿತ ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲು ಬಳಸುವ ಔಷಧಗಳು. ಆಮೇಲೆ ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ ಆಗಿರುವ ಕೀಟನಾಶಕವನ್ನು ಆಹಾರ ಬೆಳೆಗೆ ಸಿಂಪಡಿಸಿದಾಗ ಆಹಾರ ಸರಪಳಿಯಲ್ಲಿನ ಆಹಾರ ಬೆಳೆ, ಇಲಿ, ಹಾವು, ಗಿಡುಗ ಈ ಆಹಾರ ಸರಪಳಿಯಲ್ಲಿ ಕೀಟನಾಶಕದ ಅತ್ಯಧಿಕ ಸಾಂದ್ರತೆಯು ಈ ಕೆಳಗಿನ ಯಾವುದರಲ್ಲಿ ಸಂಗ್ರಹಗೊಳ್ಳುತ್ತದೆ? ಗಿಡುಗ. ಮೊದಲಿಗೆ ಆಹಾರ ಬೆಳೆಯಲ್ಲಿ ಇರ್ತದ, ಆಮೇಲೆ ಇಲಿಯಲ್ಲಿ ಸೇರ್ಕೊಳ್ತದ, ಇಲಿಯಿಂದ ಹಾವಿಗೆ, ಹಾವಿನಲ್ಲಿ ಏನೇನಿರ್ತದಲ್ಲ ಅದೆಲ್ಲ ಗಿಡುಗದಲ್ಲಿ ಸೇರ್ಕೊಳ್ತದ.
ಆಮೇಲೆ ಭೂಮಿಯಲ್ಲಿ ಶುದ್ಧ ನೀರಿನ ಪ್ರಮಾಣದ ಶೇಕಡಾವಾರು 2.5%. ಪರಿಸರದಲ್ಲಿ ಸಾರಜನಕ ಅನಿಲವು ಅತಿ ಹೆಚ್ಚು ಇರುವುದು ಗಾಳಿ. ಸಾರಜನಕ ಅಂದರೆ ನೈಟ್ರೋಜನ್ ಗ್ಯಾಸ್. ಭಾರತದಲ್ಲಿ ಕೆಳಗಿನ ಯಾವ ವರ್ಗದ ಸಂರಕ್ಷಿತ ಪ್ರದೇಶಗಳಲ್ಲಿ ಸ್ಥಳೀಯ ಜನರು ಅರಣ್ಯೋತ್ಪನ್ನವನ್ನು ಸಂಗ್ರಹಿಸಲು ಮತ್ತು ಬಳಸಲು ಅನುಮತಿಸಲಾಗುವುದಿಲ್ಲ? ರಾಷ್ಟ್ರೀಯ ಉದ್ಯಾನವನಗಳನ್ನು. ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಸಂರಕ್ಷಣೆಯ ಇನ್ ಸಿಟು ವಿಧಾನವಾಗಿಲ್ಲ? ಇನ್ ಸಿಟು ಮತ್ತು ಎಕ್ಸ್ ಸಿಟು ಅಂತ ಬರ್ತವೆ. ಇನ್ ಸಿಟು ಆಗೋದಿಲ್ಲ ಅಂದರೆ ಬೊಟ್ಯಾನಿಕಲ್ ಗಾರ್ಡನ್. ಇನ್ ಸಿಟುದಲ್ಲಿ ಬಯೋಸ್ಪಿಯರ್ ರಿಸರ್ವ್ ಬರ್ತದೆ, ರಾಷ್ಟ್ರೀಯ ಉದ್ಯಾನವನಗಳು ಬರ್ತವೆ, ಮತ್ತು ವನ್ಯಜೀವಿ ಅಭಯಾರಣ್ಯಗಳು. ಇವೆಲ್ಲ ಇನ್ ಸಿಟು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಪ್ರಶ್ನೆಗೆ ಉತ್ತರಿಸಿ. ಓಕೆ, ಸೊ ಇಲ್ಲಿ ನೀವು ಈ ಒಂದು ಕ್ವಶನನ್ನು ನೋಡಿ ಬಿಡಿಸ್ಬೋದು. ಓಕೆ, ಇದು ಮೆಂಟಲ್ ಅಬಿಲಿಟಿ ಕ್ವಶನ್ ಇದೆ. ಅತಿ ಹೆಚ್ಚು ವಿಷಯವನ್ನು ಬೋಧಿಸೋರು ಯಾರು ಅಂತ ಕೇಳಿದ್ದಾರೆ. ಸೊ ಆದರೆ ನಿಮಗೋಸ್ಕರ ಇದನ್ನು ಸಾಲ್ವ್ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ಮೊದಲಿಗೆ ಎ ಬಿ ಸಿ ಡಿ ಇ. ಓಕೆ, ಎ ಮತ್ತು ಬಿ ಅವರು ಹಿಂದಿ ಮತ್ತು ಇಂಗ್ಲೀಷನ್ನು ಬೋಧಿಸುತ್ತಾರೆ. ನೋಡಿ, ಎ ಮತ್ತು ಬಿ ಹಿಂದಿ ಮತ್ತು ಇಂಗ್ಲೀಷ್ ಅನ್ನು ಬೋಧಿಸುತ್ತಾರೆ. ಸಿ ಮತ್ತು ಬಿ ಅವರು ಇಂಗ್ಲೀಷ್ ಮತ್ತು ಭೂಗೋಳವನ್ನು ಬೋಧಿಸುವರು. ಆಮೇಲೆ ಡಿ ಮತ್ತು ಎ ಅವರು ಗಣಿತ ಮತ್ತು ಹಿಂದಿಯನ್ನು ಬೋಧಿಸುವರು. ಆಮೇಲೆ ಇ ಮತ್ತು ಬಿ ಅವರು ಇತಿಹಾಸ ಮತ್ತು ಫ್ರೆಂಚನ್ನು ಬೋಧಿಸುವರು. ಹೀಗೆ ಟೋಟಲ್ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈಗ ಬಿ ಏನು ಟೀಚಿಂಗ್ ಮಾಡ್ತಾರೆ? ಇಂಗ್ಲೀಷ್. ಎ ಹಿಂದಿ ಮತ್ತು ಸಿ ಯಾವುದು? ಅವರು ಇಂಗ್ಲೀಷ್. ಆಮೇಲೆ ಬಿ ಜಿಯೋಗ್ರಫಿ. ಆಮೇಲೆ ಡಿ ಗಣಿತ ಮ್ಯಾಥ್ಸ್ ಮತ್ತು ಎ ಹಿಂದಿ. ಎ ಹಿಂದಿ ಆಗಿದೆ. ಓಕೆ, ಎ ಹಿಂದಿ ಆಗಿದೆ ಈಗ. ಆಮೇಲೆ ಇ ಮತ್ತು ಬಿ ಅವರು, ಇ ಯಾವುದು? ಇತಿಹಾಸ ಹಿಸ್ಟ್ರಿ. ಆಮೇಲೆ ಬಿ ಫ್ರೆಂಚ್, ಅಂದರೆ ಇಂಗ್ಲೀಷ್ ಜಿಯೋಗ್ರಫಿ ಫ್ರೆಂಚ್ 3 ಭಾಷೆಯನ್ನು, ಅಂದರೆ ಆಪ್ಷನ್ ಬಿ ಆಗುತ್ತಾ. ಆಮೇಲೆ ಒಂದು ಚೀಲದಲ್ಲಿ 50 ಪೈಸೆ, 25 ಪೈಸೆ, 10 ಪೈಸೆಯ ನಾಣ್ಯಗಳು 2:3:5 ಅನುಪಾತದಲ್ಲಿವೆ. ಇವೆಲ್ಲದರ ಒಟ್ಟು ಮೊತ್ತ 90 ರೂಪಾಯಿ ಆಗಿದ್ದರೆ ಇವುಗಳಲ್ಲಿ 25 ಪೈಸೆಯ ನಾಣ್ಯಗಳ ಸಂಖ್ಯೆ ಎಷ್ಟು? ಸಿಂಪಲ್ ಅದ. ಓಕೆ, ಆ ನಾಣ್ಯಗಳು ಎಷ್ಟೆಷ್ಟು ಅದಾವ ಅನ್ನೋದು ನಾವು ಇಲ್ಲಿ ಮೊದಲಿಗೆ ಈ ಅನುಪಾತಗಳನ್ನು ಕೊಟ್ಟಿದ್ದಾರೆ. 2, 3, 5. ಓಕೆ, ಇದು 2x, 3x, 5x ಅಂತ ಮಾಡ್ಕೋಬೇಕು. ಓಕೆ, ಇದರ ಅನುಪಾತ ಇದೆ. ಮತ್ತು ಟೋಟಲ್ ಅಮೌಂಟು ಎಷ್ಟೈತೆ ಅನ್ನೋದು ಗೊತ್ತಾಗ್ತದೆ. ಟೋಟಲ್ ಅಮೌಂಟು ಎಷ್ಟೈತಿ? 90 ರೂಪೀಸ್ ಇದೆ. ಓಕೆ, ಈ ರೀತಿ ಈ 2x, 3x, 5x ಅನ್ನು ಈ 50 ಪೈಸೆ, 25 ಪೈಸೆ, 10 ಪೈಸೆ ಜೊತೆಗೆ ನೀವು ಮಲ್ಟಿಪ್ಲೈ ಮಾಡಿ ಇದನ್ನು ಈಕ್ವಲ್ ಮಾಡಿದ್ರೆ 120 ಬರುತ್ತಾ. ಓಕೆ, ಆಮೇಲೆ ಒಂದು ವಸ್ತುವಿನ ಬೆಲೆಯನ್ನು 4% ಹೆಚ್ಚಿಸಲಾಗಿದೆ. ಹೆಚ್ಚಳದ ನಂತರ ವಸ್ತುವಿನ ಬೆಲೆ 832 ಆಗಿದ್ದರೆ ಆ ವಸ್ತುವಿನ ಮೂಲ ಬೆಲೆ ಎಷ್ಟಾಗಿದೆ? ಎಷ್ಟಪ್ಪ? 800 ರೂಪೀಸ್. ಓಕೆ, ಸೊ ಇಲ್ಲಿ ಏನಿಲ್ಲ, 4% ಹೆಚ್ಚು ಮಾಡಿದ್ದಾರೆ. ಯಾವುದಕ್ಕೆ? ಎಕ್ಸ್ಗೆ. ಇಲ್ಲಿ ನೋಡಿ, ಈಗ x ಇಂಟು 104 ಡಿವೈಡೆಡ್ ಬೈ 100 ಆಗಿದೆ, ಈಕ್ವಲ್ ಟು 832. ಸಿಂಪಲ್.
ಈಗ ಇದನ್ನು ಏನು ಮಾಡ್ತೀರಿ, ಎಕ್ಸ್ ಈಕ್ವಲ್ ಟು 832/104 ಇಂಟು 100. ಅರ್ಥ ಆಯ್ತಾ? ಈಗ 104 ಇಂಟು 8 ಮಾಡಿದ್ರೆ ಎಷ್ಟಾಗುತ್ತಾ? ಈ 104 ಇಂಟು 8 ಮಾಡಿ ನೋಡೋಣ. 8 ಹಾಕಲೆ 32, 3 8 8. ಓಕೆ, 104 ಇದನ್ನು ಇದಕ್ಕೆ ಡಿವೈಡ್ ಮಾಡಿದ್ರೆ 8 ಆಗುತ್ತಾ? 8 ಇಂಟು 100 800 ಆಗುತ್ತಾ? ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 800 ಈಸ್ ಅ ರೈಟ್ ಆನ್ಸರ್. ಸೊ ಇವಿಷ್ಟು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದಾದಂಥ ಒಂದು ಪ್ರಶ್ನೆಗಳ ಸಂಗ್ರಹವಾಗಿತ್ತು. ಸೊ ಈ ರೀತಿಯೇ ನಿಮಗೆ ಕ್ವಶನ್ಗಳನ್ನು ಕೇಳಾಗುತ್ತಾ. ಓಕೆ, ಸೊ ಇದು ಅಷ್ಟು ಟಫ್ಫೂ ಇಲ್ಲ, ಅಷ್ಟು ಈಸಿನೂ ಇಲ್ಲ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.